ಸರ್ವೆ ಪ್ರಕಾರ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ. ನಿಮ್ಮ ಸರ್ವೆ ಪ್ರಕಾರ ಬಿಜೆಪಿ 28ಕ್ಕೆ ಅಧಿಕಾರಕ್ಕೆ ಬರಲ್ವಾ? ನಮ್ಮ ಪ್ರಕಾರ ನೋಡ್ರಿ, ಹೊಸ ರಾಜಕೀಯ ವ್ಯವಸ್ಥೆ ಕರ್ನಾಟಕ ಬೇಕಾಗಿದೆ ಜನರಿಗೆ. ಬಿ ಜೆ ಪಿಗೆ ಓಟ್ ಹಾಕ್ಬೇಕಾದ್ರೆ ಎದಕ್ಕೆ ಹಾಕ್ಬೇಕು ಅಂತ ಕೇಳ್ತಾರೆ ಜನ. ಅದೇ ವಿಜೇಂದ್ರನ ಮತ್ತೆ ಅಪ್ಪಿದ್ದಾಗನೇ ಇಟ್ಟು ಮಾಡ್ಯಾನೇನು, ಅವನೇ ಮುಖ್ಯಮಂತ್ರಿ ಆದರೆ ಅವನೇ ಡೈರೆಕ್ಟ್ ಸಹಿ ಹೊಡಿತಾನೆ. ಅವಾಗ ಅಪ್ಪಿದ್ದಾಗೆ ಸಹಿ ಹೊಡೆದು ಇಟ್ಟು ರೊಕ್ಕ ಮಾಡ್ಯಾನ, ಇನ್ನು ಡೈರೆಕ್ಟ್ ಸಹಿ ಹೊಡೆದು ಇಟ್ಟು ಮಾಡ್ತಂತ ಹಿಂಗೆ ಜನ ಪಾಪ ಹಳ್ಳಿ ಒಳಗೆ ಮಾತಾಡ್ತಾರೆ. ನಾ ಅಲ್ಲ, ಅಷ್ಟು ಪ್ರಾಮಾಣಿಕದವ್ರು ಬಾಡಪ್ಪ ಅಂತಾರೆ. ವಿಜೇಂದ್ರ ಸ್ವಲ್ಪ ಹೊಗಳ್ಬಿಟ್ರು ಇದ್ದೇ ಇರ್ತಾರೆ. ಅವರಂತರೂ ನೆಕ್ಸ್ಟ್ ಸಿ ಎಮ್ ವಿಜೇಂದ್ರ ಇಲ್ಕಂದ್ರೆ ಬಿ ಜೆ ಪಿ ನಾಶ ಆಗ್ತದೆ ಅವ್ರಿಗೆ ಕಮೆಂಟ್ ಹಾಕ್ಸ್ಲಕತ್ತಾರೆ. ಈಗ ಅವೆಲ್ಲ ಬಾಡಿಗೆ ಫೇಕ್ ಅಕೌಂಟ್ಗಳು ಅದಾವೆ, ಅದ್ರ ಮೂಲಕ ಹಾಕ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಈ ಮೂರೂ ರಾಜಕೀಯ ಪಕ್ಷಗಳಿಗೆ ವಿಶ್ವಾಸ ಉಳಿದಿಲ್ಲ. ಏನಾದರೂ ಬಿ ಜೆ ಪಿ ತನ್ನ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದು ಪ್ರಾಮಾಣಿಕ ಇದ್ದವ್ರು ಮತ್ತು ತಂದು ಅಂಥವ್ರನ್ನೇ ಮಾಡಿದ್ರೆ ಅದಕ್ಕೂ ಬ್ರಹ್ಮ ನಿರಸನಾಗ್ಯಾರ. ಏನು ನೋಡಿಬಿಟ್ಟಾರಲ್ಲ, ಎಷ್ಟು ಮಂದಿ ನೋಡ್ಯಾರ ಬಿ ಜೆ ಪಿ ಒಳಗೆ. ಬೊಮ್ಮಾಯಿಯವ್ರು ನೋಡ್ಯಾರ, ಜಗದೀಶ್ ಶೆಟ್ಟರ್ ನೋಡ್ಯಾರ, ದ ಗ್ರೇಟ್ ಹೀರೋ ಆಫ್ ದಿ ಸದಾನಂದ ಗೌಡ ನೋಡ್ಯಾರ, ಎಲ್ಲರೂ ನೋಡ್ಯಾರಲ್ಲ. ಪಾಪ ಈ ಸದಾನಂದ ಗೌಡ ರಾಜ್ಯಸಭಾ ಮಾಡ್ರಿ ಅಂಥೇಳಿ ಹಂಗೆಲ್ಲ ಹಚ್ಕೋತ ಅಡ್ಯಾಡ್ತಾ ಇದ್ದಾರೆ. ಯಡಿಯೂರಪ್ಪ ಅವ್ರ ಮನೆಗೆ ಹೋಗೇ ಹೋಗ್ತಾರೆ. ಮೊದಲು ಯಡಿಯೂರಪ್ಪಗೆ ಎಷ್ಟು ಕೆಟ್ಟ ಬೈದಾರೆ ನನ್ನ ಮುಂದೆ. ಅವೇನಾರು ಬಿಚ್ಚು ಹೇಳಿದ್ರೆ ಈ ಯಡಿಯೂರಪ್ಪ ಮನೆ ಸಭೆ ಬರ್ಸ್ಕೊಡೋದಿಲ್ಲ. ಈಗಿದ್ರ ವಿಜೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳ್ತಾರೆ. ನಾಳೆ ರಾಜ್ಯಸಭಾ ಕೊಡದೇ ಇದ್ರು ನೋಡ್ರಿ ಹೆಂಗೆ ಮತ್ತೆ ಟ್ಯೂನ್ ಹೆಂಗೆ ಚೇಂಜ್ ಆಗ್ತದೆ. 28ರೊಳಗೆ ಬಿ ಜೆ ಪಿಗೆ ಬರ್ತೀನೋ ಪಕ್ಷ ಕಟ್ತೀನೋ, ಅದು ಕರ್ನಾಟಕದ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ.